ಎಲ್ಲರಿಗೂ ನಮಸ್ಕಾರ. ನಾನು ಮಾಧವಿ ಕಥೆಯನ್ನು ಹೇಳಕತ್ತೇನೆ. ಈ ಗಾಲವ ಮುನಿ ಯಯಾತಿಯ ಕಡೆಗೆ ಬಂದು ಈ ಕುದುರೆಗಳ ಸಲುವಾಗಿ ಕೇಳ್ತಾನೆ. ಆವಾಗ ಅವ್ರು ಏನು ಮಾಡ್ತಾರಂತಾರೆ, ಅವನ ಕಡೆ ಕೊಡೋಕೆ ಯಯಾತಿ ಕಡೆ ಏನೂ ಭಂಡಾರ ಖಾಲಿಯಾಗಿರ್ತೈತಿ. ತನ್ನ ಮಗಳಾದಂಥ ಮಾಧವಿಯನ್ನೇ ಅವ ಏನಂತ ಗಾಲವ ಮುನಿ ಕೊಟ್ಟುಬಿಡ್ತಾನೆ. ಅವಳ ಮನದ ಇಚ್ಛೆ, ಅವಳ ಭಾವನೆ ಏನೂ ವಿಚಾರ ಮಾಡೋದಿಲ್ಲ. ಅವಳು ತನ್ನ ಕಣ್ಣಿಂದ ತೊಲಗಿದ್ರೆ ಸಾಕು ಅಂತಿರ್ತಾನೆ. ಅಷ್ಟೊಂದು ತಿರಸ್ಕಾರ ಮಾಡ್ತಿರ್ತಾನೆ ಮಗಳನ್ನು. ಆವಾಗ ಏನಾಗ್ತೈತಿ ಅಂತಂದ್ರೆ ಆ ಮಾಧವಿಗೂ ಒಂಥರ ದಿಗ್ಭ್ರಮೆ ಆಗ್ತೈತಿ. ಈ ಮುನಿಯ ಜೊತೆ ಯಾಕೆ ಹೋಗಂತ ಹೇಳಾಗ್ತಾನೆ. ಆಕೆಗೆ ಏನೂ ಹೇಳೋದಿಲ್ಲ. ಇವ್ರ ಜೊತೆ ನೀ ಹೋಗು ಅಂತ ಹೇಳಿಬಿಡ್ತಾನೆ. ಸತ್ಕಾರ್ಯಕ್ಕಾಗಿ ನೀನು ಬಳಸ್ಕೊಳಕತ್ತಾರವರು, ನೀನು ಕರ್ಕೊಂಟಾರ, ಈ ಮುನಿಯ ಜೊತೆ ನೀ ಹೋಗು ಅಂತ ಹೇಳಿಬಿಡ್ತಾನೆ. ಅವಳಿಗೆ ಏನೂ ಗೊತ್ತಾಗೋದಿಲ್ಲ, ಏನೂ ಗೊತ್ತಿರೋದಿಲ್ಲ ಆಕೆಗೆ. ಇವ್ರು ಹೋಗು ಅಂದಾರ ಅಂತ ಕೂಡ ಅವಳು ಏನಂತಾನೆ ಆ ಮುನಿಯ ಜೊತೆಗೆ ಬರ್ತಾಳಾಕೆ. ಅಂದ್ಕೊಳ್ಳೆ ಮುನಿಯ ಅಂತ ಅವನು ಕರ್ಕೊಂಡು ಏನಂತಾರೆ ಹೋಗ್ತಾನೆ. ಆಮೇಲೆ ಹೇಳ್ತಾನೆ, ನಿನ್ನ ಒಂದು ಸತ್ಕಾರ್ಯಕ್ಕಾಗಿ ನಿನ್ನನ್ನು ನಾ ಬಳಸ್ಕೊಳಕತ್ತೀನಿ, ನೀನು ತಿಳ್ಕೊಬೇಡ ಅಂತಂದು ಹೇಳೋಕ್ಕೆ ಅಷ್ಟೇ ಸಾಂತ್ವನವನ್ನು ಹೇಳ್ತಾನೆ. ಆಕೆನ ಕರ್ಕೊಂಡು ಅರಣ್ಯವನ್ನು ಅಲ್ಲಿ ತಿರುಗಾಡೋಕೆ ಶುರು ಮಾಡ್ತಾನೆ. ಕುದುರೆಗಳನ್ನು ಹುಡುಕಬೇಕಲ್ಲ, ಎಲ್ಲಿ ಕಂಡವ್ರನ್ನೆಲ್ಲ ವಿಚಾರ ಮಾಡ್ತಿರ್ತಾನೆ. ಇಂಥ ಕುದುರೆಗಳು ನಿಮಗೆಲ್ಲರಿಗೂ ಗೊತ್ತದಾವೇನೋ ಅಂಥೇಳಿ. ಎಷ್ಟೋ ಜನ ಇಲ್ಲ, ಗೊತ್ತೇ ಇಲ್ಲ ಅಂತ ಕೇಳ್ತಾರೆ. ಆಮೇಲೆ ಎಲ್ಲೇ ಅಕ್ಕನ ಕರ್ಕೊಂಡು ಅರಣ್ಯವನ್ನು ಎಲ್ಲೇ ಬೇಕಾದಲ್ಲಿ ತಿರುಗಾಡೋಕೆ ಶುರು ಮಾಡ್ತಾನೆ. ಬರಿಗಾಲಲ್ಲಿ ಪಾಪ ಅವಳ ಅರಮನೆಯಲ್ಲಿ ಬೆಳೆದಂಥ ಹುಡುಗಿ, ಅವಳನ್ನು ಕರ್ಕೊಂಡು ಎಲ್ಲ ಕಡೆ ಅಡ್ಡಾಡ್ತಾನೆ. ಅವ್ಗೆ ಗೊತ್ತಾಗೋದಿಲ್ಲ. ಒಬ್ಬರು ಹೇಳ್ತಾರೆ, ಇಲ್ಲ ಅಯೋಧ್ಯೆಯೊಳಗೆ ಹೋಗು, ಅವನ ಕಡೆ ಕುದುರೆಗಳು ಅದಾವು ಅಂತ ಹೇಳಿ ನಾವು ಕೇಳೇವಿ. ಅಯೋಧ್ಯೆ ರಾಜ ಆರ್ಯಾಶ್ವನ ಕಡೆ ಅಂದ್ಕೊಳ್ಳಿ. ಇವಳನ್ನೇ ಕರ್ಕೊಂಡು ಅವ ಏನು ಮಾಡ್ತಾನಂದ್ರೆ ಅಯೋಧ್ಯೆಗೆ ಹೋಗ್ತಾನೆ. ಅಯೋಧ್ಯೆಗೆ ಹೋಗಿ ಆ ಮಹಾರಾಜನಿಗೆ ಭೇಟಿ ಆಗ್ತಾನೆ. ಅವಳನ್ನು ಹೊರಗೆ ನಿಲ್ಲಿಸ್ತಾನೆ. ಅರಮನೆಯ ಹೊರಭಾಗದೊಳಗೆ ನಿಲ್ಲಿಸಿ ತಾವೊಬ್ಬನೇ ಅರಮನೆ ಒಳಗೆ ಹೋಗ್ತಾನೆ. ಆಮೇಲೆ ಆ ರಾಜನಿಗೆ ಭೇಟಿ ಆಗ್ತಾನೆ. ಭೇಟಿ ಆದ್ಕೊಳ್ಳೆ ಆ ರಾಜ ಇದ್ದವ ಒಂದು ಸತ್ಕಾರ ಮಾಡ್ತಾನೆ. ವಿಶ್ವಾಮಿತ್ರನ ಶಿಷ್ಯ ಅಂತ ಅಂದ್ಕೊಳ್ಳೆ ಎಲ್ಲರೂ ಭಾಳ ಆಧಾರದಿಂದ ಸತ್ಕಾರ ಮಾಡ್ತಿರ್ತಾರೆ. ಆವಾಗ ಅವ ಏನು ಹೇಳ್ತಾನಂತಂದ್ರೆ, ಇಲ್ಲ ಮಹಾರಾಜ, ನನಗೆ ಈ ರೀತಿಯ ಲಕ್ಷಣಗಳಿದ್ದಂಥವು, ಪೂರ್ತಿಯಾಗಿ ಬೆಳ್ಳಗೆ ಎಡಗಿವಿ ಮಾತ್ರ ಕಪ್ಪಾಗಿರುವಂಥ 800 ಕುದುರೆಗಳದ್ದು ನಮಗೆ ಬೇಕಾಗ್ಯಾವು. ನಿಮ್ಮ ಕಡೆ ಅದಾವು ಅಂತ ಹೇಳಿ ನಾ ಬಂದೀನಿ. ಅವುಗಳನ್ನು ನೀವು ಕೊಡ್ರಿ, ನನ್ನ ಗುರುಗಳಿಗೆ ನಾ ಕಾಣಿಕೆ ಗುರುದಕ್ಷಿಣೆಯಾಗಿ ಕೊಡಬೇಕಾಗೈತಿ ಅಂದ್ಕೊಳ್ಳೆ. ಆ ರಾಜ ಅಂತಾನೆ, ಇಲ್ಲ 800 ಕುದುರೆಗಳು ನನ್ನ ಕಡೆ ಇಲ್ಲ, ಕೇವಲ 200 ಕುದುರೆಗಳದಾವು. ಆದರೂ ಅಂಥ ಪ್ರಸಿದ್ಧವಾದಂಥ ಕುದುರೆಗಳನ್ನು, ಉತ್ತಮ ತಳಿಯ ಕುದುರೆಗಳನ್ನು ಯಾರಾದರೂ ಹಂಗೆ ಯಾಕೆ ಕೊಡ್ತಾರೆ ಅಂದ್ಕೊಳ್ಳೆ. ಅವ ಒಂದು ಸ್ವಲ್ಪ ಸಂಶಯವನ್ನು ವ್ಯಕ್ತಪಡಿಸ್ತಾನೆ, ಇವ್ರು ಹಂಗೆ ಹೆಂಗೆ ಕೊಡೋದು ಅಂತ. ರಾಜನ ಮನಸ್ಸಿಗೆ ಅರ್ಥ ಆಕೈತಿ ಗಾಲವಾಗ. ಅವ ಏನಂತ ಹೊರಗಿಲಿಂದ ಇವಳನ್ನು ಕರ್ಕೊಂಬರ್ತಾನೆ, ಮಾಧವಿಯನ್ನು ಕರ್ಕೊಂಬರ್ತಾನೆ. ಆಕಿನ ಕರ್ಕೊಂಡು ಮಕ್ಕಳು ರಾಜನ ಕಣ್ಣಕ್ಕೆ ಹೋಗ್ತೈತಿ. ರಾಜ ಇಳಿ ವಯಸ್ಸಿನ ಆಗಿರ್ತಾನೆ, 60 ವರ್ಷದ ಆಗಿರ್ತಾನೆ. ಮಾಧವಿ ನೋಡ್ತಾಳ. ಅವಾಗ ಹೇಳ್ತಾನೆ, ಮಹಾರಾಜ ಇವಳನ್ನು ನೀ ಮದುವೆ ಆಗೋಬೇಕಾದ್ರೆ ಆ 1 ವರ್ಷದ ತನ ಇಟ್ಟು, ಯಾಕಂದ್ರೆ 800 ಕುದುರೆ ಬೇಕಾಗ್ಯವು, 1 ವರ್ಷದವರೆಗೆ ನೀವಳನ್ನು ಇಟ್ಟುಕೋ. ಇವಳಿಗೆ ಒಬ್ಬ ಗಂಡ ಮಗು ಆದಮೇಲೆ ಇವಳನ್ನು ನಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆ ರಾಜ ಭಾಳ ಖುಷಿ ಆಕೈತಿ. ಮಾಧವಿಗೆ ಆಘಾತ ಆಕೈತಿ. ತನ್ನ ತಂದೆಯ ವಯಸ್ಸಿನ ನಾವು ಮದುವೆ ಆಗಕ್ಕೆ ನಿಂತಾನ, ಏನೂ ಹೇಳಕ್ಕೆ ಬರೋದಿಲ್ಲ ಆಕೆಗೆ. ಅವಳನ್ನು ಒಪ್ಪಿಸಿ ಗಾಲವ ಹೋಗಿಬಿಡ್ತಾನೆ ಮುನಿ. ಮಹಾರಾಜ ಇಳಿ ವಯಸ್ಸಿನೊಳಗೆ ಅವಳನ್ನು ಮದುವೆ ಆಗ್ತಾನೆ. ಆಮೇಲೆ ಇವಳನ್ನ ಬಿಟ್ಟು ಹೋದ್ಮೇಲೆ ಗಾಲವ ಮತ್ತೆ ಬೇರೆ ಕಡೆ ಎಲ್ಲ ವಿಚಾರ ಮಾಡ್ತಿರ್ತಾನೆ. 200 ಕುದುರೆ ಅಂತೂ ಇಲ್ಲಿ ಸಿಕ್ಕೋ ಅವಂಗೆ, ಇನ್ನು ಉಳಿದಂಥ ಕುದುರೆಗಳು 600 ಕುದುರೆಗಳು ಎಲ್ಲದಾವು ಅಂಥೇಳಿ ಅವ ಎಲ್ಲ ಕಡೆನೂ ತಿರುಗಾಡ್ತಿರ್ತಾನೆ. ಆ ನಂತರ ಅವನಿಗೆ ಏನಾಗ್ತೈತಿ ಅಂತಂದ್ರೆ, ಈ ಕಾಶಿ ರಾಜ ದಿವೋದಾಸ ಅಂತ ಹೇಳ್ತಾನೆ, ಅವನ ಕಡೆ ಕುದುರೆಗಳು ಅದಾವು ಅಂತೇಳಿ ಅವ್ನು ಗುರ್ತಕೈತಿ. ಮತ್ತು ಅವ ಇಲ್ಲಿ ಅಯೋಧ್ಯೆಗೆ ಬರ್ತಾನೆ. ಅಷ್ಟರೊಳಗೆ ಏನಾಗಿರ್ತೈತಿ ಅಂತಂದ್ರೆ, 1 ವರ್ಷ ಆಗುತ್ತಾ ಬಂದಿರ್ತೈತಿ. ಮಾಧವಿಗೆ ಒಂದು ಗಂಡು ಮಗು ಹುಟ್ಟಿರ್ತೈತಿ. ಮಗು ಸಣ್ಣದಿರ್ತೈತಿ. ಅವಾಗ 1 ವರ್ಷ ಆಗ್ತಿದ್ದಂಗೆ ಅವಳನ್ನು ಕರ್ಕೊಂಡು ಮುನಿ ಹೊಂಡ್ತಾನೆ. ಆ ರಾಜಾಗೂ ಏನನ್ನಕ್ಕೆ ಬರಂಗಿಲ್ಲ, ಯಾಕಂದರೆ 800 ಕುದುರೆಗಳನ್ನು ಬೇಡಿದ್ದ. ಆ ಮಗು ಅಳ್ತಾ ಇರ್ತೈತಿ, ಇಷ್ಟು ದುಃಖ ಪಡ್ತಿರ್ತಾಳೆ. ಆದರೂ ಇಲ್ಲ, ನಾನು ನಿನ್ನ ಮತ್ತು ನನ್ನ ಜೊತೆ ಬಾ ನೀನು ಅಂತಂದು ಹೇಳಿ ಅವಳನ್ನು ಕರ್ಕೊಂಡು ಹೊಂಟ್ಬಿಡ್ತಾನೆ. ಆ ಅಳುತ್ತಿರುವಂಥ ಮಗನನ್ನು ಬಿಟ್ಟು ಆಕೆ ಏನಂತಾರೆ ಅವನ ಜೊತೆ ಹೋಗ್ತಾಳೆ. ಕಾಶಿರಾಜನ ಕಡೆ ಅವಳನ್ನು ಬಿಡ್ತಾನೆ. ಅಲ್ಲಿಯೂ ಕಾಶಿರಾಜನ ಕಡೆ 200 ಕುದುರೆಗಳಿರ್ತಾವೆ.
ಆ ಕಾಶಿರಾಜನಿಗೆ ಹೇಳ್ತಾನೆ, ಆಯಿತು ಇವಳನ್ನು ಒಂದು ವರ್ಷ ನಿನ್ನ ಕಡೆ ಇಡ್ಬಿಡ್ತೇನೆ, ಮದುವೆ ಆಗು, ಇವಳಿಗೊಂದು ಪುತ್ರ ರತ್ನ ಹುಟ್ಟಿದ ಮೇಲೆ ನೀನು ಕರ್ಕೊಂಡು ಹೋಗ್ತೇನೆ ಅಂತೇಳಿ. ಆಯಿತು ಅಂತೂ ಕಾಶಿರಾಜ ಆಕಿನ ಮದುವೆ ಆಗ್ತಾನೆ. ಮತ್ತೆ ಗಾಲವ ಆಕಿನ ಬಿಟ್ಟು ಮತ್ತೆ ಉಳಿದಂಥ 400 ಕುದುರೆಗಳನ್ನು ಹುಡುಕಾಡ್ಕೊತ ಹೋಗ್ತಾನೆ. ಅದಾದಮೇಲೆ ಅವನ ಕಡೆ ಈ ಭೋಜರಾಜನ ಕಡೆದ ಉಶಿನರ ಅನ್ನುವಂಥವನ ಕಡೆ ಕುದುರೆಗಳದಾವು ಅನ್ನೋದು ಗೊತ್ತಾಗೈತೆ. ಒಂದು ವರ್ಷ ಇವನ ಜೊತೆ ಇದ್ದು, ಕಾಶಿರಾಜನ ಜೊತೆ ಇದ್ದು ಮಾಧವಿ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ವರ್ಷ ಆಕಳ ಮತ್ತೆ ಇವ ಬರ್ತಾನೆ, ಅವಳನ್ನು ಕರ್ಕೊಂಡು ಹೋಗ್ತಾನೆ. ಮಗುವನ್ನು ಆ ಮಹಾರಾಜನ ಒಪ್ಪಿಸಿ ಅವಳನ್ನು ಮತ್ತೆ ಕರ್ಕೊಂಡು ಹೋಗ್ತಾನೆ. ಭೋಜರಾಜನ ಕಡೆ ಅವನ್ನ ಬಿಡ್ತಾನೆ. ಬಿಟ್ಟು ಏನಂತಂದ್ರೆ ಅಲ್ಲಿಯೂ 200 ಕುದುರೆಗಳ ಮಾತ್ರ ಸಿಗ್ತಾವೆ. ಆ 200 ಕುದುರೆಗಳಿಗೆ ಒಂದು ವರ್ಷದವರೆಗೆ ಒಪ್ಪಿಸಿ ಆ 200 ಕುದುರೆಗಳನ್ನು ತೊಗೊಂಡು ಅವನು ಬರ್ತಾನೆ. ಮುಂದೆ ಏನಾಯ್ತು ಅನ್ನೋದನ್ನು ನಾಳೆ ಹೇಳ್ತಾನೆ.